ನಾನು ನಿಜ ಆಗ್ತೀನಿ. ನಮ್ಮ ಲೈಫು ಮದುವೆ ಆದಮೇಲೆ ಕ್ಲಿಪ್ ಮೇಲ್ಗಡೆಗೆ ಕೊಡ್ತಾರೆ ಅನ್ಕೊಂಬಂದ. ಪಾರ್ವತಿ ತುಂಬ ಕಷ್ಟಪಡ್ತಿದ್ದಾನೆ ಇವಾಗ. ಎಸ್, ಹೊರಟಿದ್ದೀವಿ. ವೆಲ್ಕಮ್ ಮಾಡಲೇ ಇಲ್ಲ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಟೋ ಬುಕ್ ಮಾಡಿದ್ವಿ, ನೋಡಿದ್ರೆ ಅದು ಪ್ರಾಪರಾಗಿ ತಗೊಂಡಿಲ್ಲ. ಅವನು ಇದರಲ್ಲಿ ಬರೋಕ್ಕೆ ಒದ್ದಾಡ್ತಾ ಇದ್ದಾರೆ. ಬರ್ತಿದ್ದಾರೆ, ರಿಟರ್ನ್ ಹೋಗ್ತಿದ್ದಾರೆ. ಏನು ಅಂತ ಗೊತ್ತಿಲ್ಲ. ಮೆಸೇಜ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಾನು ನನ್ನ ಫೋನಲ್ಲೇ ಬುಕ್ ಮಾಡಿದೆ. ಟೈಮ್ ಆಗೋಗ್ಬಿಟ್ಟಿದೆ. ನಮಗೆ 7:20 ಇದ್ದಿದ್ದು ಬಸ್ಸು. ಆಲ್ರೆಡಿ ಇವಾಗ ಐ ಥಿಂಕ್ 6:39 ಆಗಿಬಿಟ್ಟೈತೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಏನೂ ತಿನ್ನೋಕ್ಕಾಗಲ್ಲ. ಅದೊಂದು ಬೇಜಾರು. ಮಕ್ಕಳಿಲ್ಲ ಆಟ ಆಡ್ತಾ ಇದ್ದಾರೆ. ಸೊ ನೋಡೋಣ ಇವನೆಷ್ಟು ಬುಕ್ ಆಗಿದೆ. 2 minutes ಅಂತ ಇದೆ. ನೋಡೋಣ ಬಾ. ನಿಧಾನಕ್ಕೆ ಆಟ ಆಡಬೇಕು, ಮಣ್ಣಲ್ಲೆಲ್ಲ ಮುಟ್ಕೊಂಡು. ಯಾರು ಅಂತ ಗೊತ್ತಿಲ್ಲ. 2723 ಅಪ್ಪಿ ಟೈಮ್ ಆಯ್ತು. ಅಪ್ಪಿ ನೀನ್ ಕಾಣಿಸ್ತಾನೆ ಇಲ್ಲ. ಬಸ್ ಸ್ಟಾಪ್ಗೆ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಹತ್ತತ್ರ ಬಸ್ಸು ಒಂದು 15 ನಿಮಿಷ ವೇರಿಯೇಷನಲ್ಲೇ ಬಂತು. ನಾನು ಫಸ್ಟ್ ಟೈಮ್ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರೋದು, ಅಂದರೆ ನೈಟ್ ಈ ಥರ. ಸೊ ಹೇಗಿರುತ್ತೆ ಅಂತ ತುಂಬ ಎಕ್ಸೈಟಿಂಗ್ ಆಗಿದ್ದೆ. ಬಸ್ ನೋಡಿ ಫುಲ್ ಫಿದಾ ಆಗೋದೆ ನಾನು ಮಾತ್ರ. ನೀವೇ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇದು ಹೊಸ ಬಸ್ ಅನಿಸುತ್ತೆ. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅವರು. ಪ್ಯಾಸೆಂಜರ್ಸ್ ಎಲ್ಲ ಅವ್ರವ್ರ ಸ್ಟಾಪ್ ಹತ್ರ ಬರ್ತಾಯಿದ್ರು. ನಾನು ಅದೆಲ್ಲ ಕ್ಲಿಪ್ಸ್ ಎಲ್ಲನೂ ತೊಗೋತಾ ಇದ್ದೆ. ನಾವು ಇದನ್ನು ಬುಕ್ ಮಾಡಿದ್ದು ಜಸ್ಟ್ 2 days ಮುಂಚೆ ಬುಕ್ ಮಾಡಿದ್ದು. ವರ್ತ್ ಅಂತ ಅನ್ನಿಸ್ತು ನನಗೆ. ನೈಟ್ ಜರ್ನಿ ಮಾಡ್ತಾ ಇದ್ರಿಂದ ನಮ್ಗೆ ಯಾವುದೇ ರೀತಿ ಸ್ಟ್ರೆಸ್ ಕೂಡ ಆಗ್ತಾ ಇರಲಿಲ್ಲ. ಕಂಫರ್ಟಬಲ್ ಆಗಿ ಇದ್ವಿ. ಗೈಸ್, ನಾನು ಇವಾಗ ಇದ್ರ ಬಗ್ಗೆ ರೇಟಿಂಗ್ ಕೊಡೋಕ್ಕೇನು ಬಂದಿಲ್ಲ. ಅಟ್ ದಿ ಸೇಮ್ ಟೈಮ್ ನಿಜ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ಈ ರೀತಿ ಸ್ಲೀಪಿಂಗ್ ಇದರಲ್ಲಿ ಕೋಚಲ್ಲಿ ಬಸ್ಸಲ್ಲಿ ಹೋಗ್ತಾ ಇರೋದು. ಓಕೆನಾ, ಈ ಥರ ಬಸ್ಸಲ್ಲಿ ನಾನು ಹೆಂಗಿರುತ್ತೋ ಏನೋ ಅಂತ ಅನ್ಕೋತಾ ಇದ್ದೆ. ಓಕೆನಾ, ಬಟ್ ಸೀರಿಯಸ್ಲಿ ತುಂಬ ಲಕ್ಸುರಿಯಾಗಿದೆ. ನಾವು ಮಾಡಿದ್ದು ಬಸ್ಸು ಬಂದು ಏನಪ್ಪ, ಭಾರತ್ ಬೆನ್ಸ ಶ್ರೀ ಲಕ್ಷ್ಮಿ ಟೂರ್ಸ್ ಅಂತ ಮಂತ್ರಾಲಯಕ್ಕೆ ನಾವು ಇದನ್ನು ಬುಕ್ ಮಾಡಿದ್ದು. ಓಕೆನಾ, ಕಾಸ್ಟ್ ಅರೌಂಡ್ ಅಮೌಂಟ್ ಎಷ್ಟಾಗಿದೆ ಅವನಿಗೆ ನನ್ನ ಜೊತೆ ಮಾತಾಡೋದಕ್ಕಿಂತ ಈಗಲೂ ಅವನಿಗೆ ಫೋನ್ಗಳ ಮೇಲೆ ಜಾಸ್ತಿ. ನಾವಿಬ್ಬರು ಹೋಗ್ತಾ ಇದ್ರು ಆ ಫೋನ್ಗೆ ಪುರ್ಸೋತಿಲ್ಲ. ಅಲ್ಲಿ ಬರೀ ಮಾಡ್ತಾನೆ ಇರ್ತಾರೆ, ಇವ್ನು ಮಾತಾಡ್ತಾನೆ ಇರ್ತಾನೆ. ಸುಮ್ಮನೆ ನಾನು ಫೋನ್ ನೋಡ್ಕೊಂಡು ನಿಮ್ಗಳ ಜೊತೆ ವೀಡಿಯೋ ಮಾಡ್ಕೊಂಡಿರ್ಬೇಕು. ನಮ್ಮ ಲೈಫ್ ಇಷ್ಟೇ ಆಗ್ಬಿಟ್ಟಿರೋದು. ಎಷ್ಟು ಓಕೆ, ಇಬ್ಬರಿಗೆ 2048 ರೂಪಾಯಿ. ಇಬ್ಬರಿಗೆ 2048 ರೂಪಾಯಿ ಆಗುತ್ತೆ. ಅಲ್ಲಿಗೆ 1024 ರೂಪಾಯಿ ಬಿದ್ದೈತೆ ಪರ್ ಹೆಡ್. ಓಕೆನಾ, ಮತ್ತು ಒಂದು ವಾಟರ್ ಬಾಟಲ್ಸ್ ಕೊಡ್ತಾರೆ ಈಚ್ ಎಲ್ಲರಿಗೂ. ಓಕೆನಾ, ನಿಜ ನನಗೆ ತುಂಬ ಖುಷಿಯಾಗೋಯ್ತು. ಹೆಂಗಿರುತ್ತೋ ಏನೋ ಅಂತ ಅನ್ಕೊತಿದ್ದೆ. ತುಂಬ ಸಖತ್ತಾಗಿದೆ. ನೀವು ಯಾರಾದರೂ ಹೋಗಬೇಕು ಅಂತಂದರೆ ಬೆಸ್ಟು ನಮ್ಮದು ಓನ್ ವೆಹಿಕಲಲ್ಲಿ ಹೋಗೋದ್ರ ಬದಲು ಈ ಥರ ಆರಾಮಾಗಿ ಹೋಗಿ ಬರೋದು ಬೆಸ್ಟ್. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಇದೇ ಬೆಸ್ಟ್ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ನಿಮಗೂ ಹೇಳ್ತಾ ಇದ್ದೀನಿ. ಸೊ ನೋಡೋಣ. ನನಗಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ. ನಾನಂತೂ ಬಸ್ಸು ಸಖತ್ತಾಗೈತೆ. ಆರಾಮಾಗಿ ಮಲ್ಕೊಂಡು ಹೋಗೋದು ಗುರು. ಮತ್ತು ಕ್ಲೀನ್ ಹಂಗಲ್ಲ, ತುಂಬ ಹೈಜೀನಾಗಿದೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ಎಲ್ಲೂ ಏನೋ ಒಂದು ಕಿತ್ತೋಗಿರೋದಾಗಲಿ ತುಂಬ ಕ್ಲೀನಾಗಿ. ಈವನ್ ಆಲ್ಸೋ ಮ್ಯಾಟ್ ಕೂಡ ಅಷ್ಟೇ ತುಂಬ ಕ್ಲೀನಾಗಿದೆ. ಸೊ ನನಗೆ ಫುಲ್ ಖುಷಿ ಆಯಿತು.
ಹೆಂಗಿರುತ್ತೆ ಜರ್ನಿ ಅಂತ. ನಾನು ಮತ್ತೆ ಮಧ್ಯದಲ್ಲಿ ಸಿಗ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಆದರೆ ನೆಕ್ಸ್ಟ್ ದಿನಕ್ಕೆ ಕಂಟಿನ್ಯೂ ಮಾಡ್ತೀನೋ ಏನೋ ನೋಡೋಣ. ಒಟ್ಟಿನಲ್ಲಿ ಅಪ್ಪಿ ಆ್ಯನಿವರ್ಸರಿ ಗಿಫ್ಟ್ ಏನು ಕೊಡ್ತೀಯಾ? ಆ್ಯನಿವರ್ಸರಿ ಗಿಫ್ಟ್ ಏನು ಕೊಡ್ತೀಯಾ ಅಂತಂದರೆ ಬಸ್ಸಲ್ಲಿ ಕರ್ಕೊಯ್ತಾ ಇರೋದು ಅಂತ ಹೇಳ್ತವ್ರೆ. ನಮ್ಮ ಲೈಫು ಮದುವೆ ಆದಮೇಲೆ ಮದುವೆ ಆದಮೇಲೆ ಲೈಫ್ ಚಿತ್ರಾನ್ನ ಮೊಸರನ್ನ ಎಲ್ಲ ಕಲಿಸ್ಕೊಂಡಂಗೆ ಆಗ್ಬಿಟ್ಟೈತೆ ನಮ್ಮದು. 1 ವರ್ಷ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಆಗೋಯ್ತು 1 ವರ್ಷ. ಅಯ್ಯಪ್ಪ, ಮೊನ್ನೆ ತಾನೇ ಆದಂಗೆ ಐತೆ. ನೋಡಿದ್ರೆ 1 ವರ್ಷ ಇಬ್ಬರ ಜೊತೆಲಿ ಇದ್ವಿ ಅಲ್ವಾಪಿ. ಯಪ್ಪ ದೇವ್ರೆ. ಗೈಸ್, ನೀವೇನಾದರೂ ಈ ಥರ ಬಸ್ಸಲ್ಲೆಲ್ಲ ಬಂದರೆ ಪ್ಲೀಸ್ ಏನಾದರೂ ತಿನ್ನೋದಕ್ಕೆ ತಗೊಬನ್ನಿ ಪ್ಯಾಕೇಜ್ನ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇವಾಗ ನನಗೆ ಕಷ್ಟ ಆಗ್ತಾ ಇದೆ, ಏನೂ ಇಲ್ವಲ್ಲ ಅಂತ. ಮತ್ತು ನೆಟ್ವರ್ಕ್ ಬೇರೆ ಸಿಗಲ್ಲ. ವೈಫೈ ಇದೆ ಅನಿಸುತ್ತೆ, ಇದು ನಾನು ಚೆಕ್ ಮಾಡಲಿಲ್ಲ. ಮೂವೀಸ್ ಎಲ್ಲ ನೋಡಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಂಬಂದ್ಬಿಡಿ, ಆವಾಗ ಚೆನ್ನಾಗಿರುತ್ತೆ ಏನಾದರೂ ತಿನ್ಕೊಂಡು ಮಾಡೋದಕ್ಕೆ. ಅಟ್ಲೀಸ್ಟ್ ನೀವು ಒಂದು 10 ಗಂಟೆವರೆಗೂ 11 ಗಂಟೆ, ಯಾರೂ ಎಲ್ಲ ಇವಾಗಿನ ಇದರಲ್ಲಿ 11 ಗಂಟೆವರೆಗೂ ಎದ್ದಿರ್ತಾರೆ, 11, 12 ಮತ್ತು ನೈಟ್ ಡ್ಯೂಟಿ ಮಾಡೋರೆಲ್ಲ ಇರ್ತಾರೆ. ಬಟ್ ಈ ಥರ ಈಚೆ ಬಂದಾಗ ರಜಾ ತೊಗೊಂಡೇ ಬಂದಿರ್ತಾರೆ ಎಲ್ಲರೂ. ಸೊ ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ. ಬೆಸ್ಟು ಈ ರೀತಿ ಹೋಗೋದು. ಸೊ ನಾನೇನು ತಂದಿಲ್ವಲ್ಲ ಅಂತ ನನಗಿವಾಗ ಬೇಜಾರಾಗ್ತಿದೆ. ಇದೆಲ್ಲ ಏನು ಮಾರ್ಕ್ ಅಂತಂದರೆ ಪಿಂಪಲ್ಸ್ ಆಗಿತ್ತಲ್ವಾ, ಅದಕ್ಕೆ ನಾನು ಪಿಂಪಲ್ದು ಕ್ರೀಮ್ ಹಾಕಿದ್ದೀನಿ, ಅದಕ್ಕೆ ಆ ಥರ ಆಗಿದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೀರಿಯಸ್ಲಿ ಚೆನ್ನಾಗಿದೆ. ನಾನು ಕ್ಯಾಮ್ರಾ ಇಲ್ಲಿದೆ, ಆದರೆ ನಾನು ನೋಡ್ತಾ ಇರೋದು ಇಲ್ಲಿ. ಹೆಂಗೆ ನಾವು ಹೊರಟಿದ್ದು ಲೇಟ್ ಆದ್ರೂ ಕರೆಕ್ಟ್ ಟೈಮ್ಗೆ ರೀಚ್ ಮಾಡಿಸಿದ್ರು. 6:30ಗೆ ನಾವು ದೇವಸ್ಥಾನದ ಹತ್ರ ಬಂದಿದ್ವಿ. ನಾವು ಬಂದಿದ್ದ ಬಸ್ ಇದೇನೆ ನೋಡಿ, ಶ್ರೀಲಕ್ಷ್ಮಿ ಅಂತ. ಸೊ ನಿಮಗೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ರೆಡಿ ಆದ್ವಿ, ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸೌಂಡ್ ಎಲ್ಲ ಕೇಳಿಸ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಕೇಳಿಸ್ತೈತಾ ಇಲ್ವಾ ನನಗೆ ಗೊತ್ತಿಲ್ಲ. ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ತಿಳ್ಕೊಬೇಕು ಅಂತಂದರೆ ಶಾರ್ಟ್ಸ್ ವೀಡಿಯೋಸ್ನ ಚೆಕ್ ಮಾಡಿ, ಅದರಲ್ಲಿ ಗೊತ್ತಾಗುತ್ತೆ. ಹಂಗೆ ಮಲ್ಲಿಗೆ ಹೂವು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನನಗೆ ಮಲ್ಲಿಗೆ ಹೂವು ಮುಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅದು ಯಾವಾಗ ಸ್ಯಾರಿ ವೇರ್ ಮಾಡಿರ್ತೀನಿ ಅವಾಗ ಮಾತ್ರ. ಸೊ ತೊಗೊಂಡ್ವಿ. 60 ರೂಪಾಯಿ ಒಂದು ಮಾಳಾಗೆ ಹೇಳಿದ್ರು. ತುಂಬ ಬಿಡಿಯಾಗಿ ಕಟ್ಬಿಟ್ಟಿದ್ರು. ಎಷ್ಟು ಉದ್ದ ಬಂತು. ತೊಗೊಂಡ್ವಿ. ಈ ಸಲನೂ ನಾನು ಬಟ್ಟೆ ಪಿನ್ನ ಮತ್ತು ತಲೆ ಪಿನ್ನ ಎರಡನ್ನೂ ಮರ್ತ್ಕೊಬಂದಿದ್ದೀನಿ. ಅಷ್ಟು ನೆನಪಿದ್ರೂ ಕೂಡ ಬ್ಯಾಗಿಗೆ ಹಾಕ್ಕೊಂಡಿಲ್ಲ. ಸೊ ಹೂವು ಮುಡಿಸ್ತಾ ಇದ್ದ ಅಪ್ಪಿ. ಇವೆಲ್ಲ ಏನು ಯಾವಾಗಲೂ ಇರಲ್ಲ, ಈ ರೀತಿ ಈಚೆ ಬಂದು ದೇವಸ್ಥಾನದಲ್ಲಿ ಕೊಟ್ಟರೆ ಮಾತ್ರ ಮುಡಿಸೋದು. ಆ ಶಲ್ಯದ ಕಷ್ಟ ನೋಡೋಕ್ಕಾಯ್ತಾ ಇರಲಿಲ್ಲ ಅವನಿಗೆ. ಆ ಬ್ಯಾಗ್ ಹಿಡ್ಕೊಳ್ಳೋದು ಓಡಾಡೋದಕ್ಕಿಂತ, ನನ್ನ ಸೀರೆಗೆ ನಾನು ಕಷ್ಟಪಡೋದಕ್ಕಿಂತ ಅವನು ಆ ಶಲ್ಯ ಹಾಕ್ಕೊಳ್ಳೋಕೆ ಕಷ್ಟಪಟ್ಟವನೇ. ಅದಕ್ಕೊಂದಷ್ಟು ಮಾತಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ನಿಮ್ಗೂ ಶೇರ್ ಮಾಡೋಣ ಅಂತ ಒಂದಷ್ಟು ಕ್ಲಿಪ್ಸ್ ಎಲ್ಲನೂ ತೊಗೊಂಡ್ವಿ. ಎಲ್ಲರೂ ಕೂಡ ಸ್ಯಾರಿ ಹಾಕ್ಕೊಂಡು ಹೊರಡ್ತಾ ಇದ್ರು. ಅದು ನೋಡಿ ನನಗೆ ಖುಷಿ ಆಯಿತು. ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡೆ ಸ್ಯಾರೀಸಲ್ಲಿ. ಸೊ ಇದು ಈ ರೀತಿ ಕಾಣಿಸ್ತಾ ಇತ್ತು. ಬ್ಯಾಕ್ ಸೈಡ್ ಸ್ಯಾರಿ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ನಾನು ಬ್ಲೌಸ್ ಈ ರೀತಿ ಫುಲ್ ಕವರಲ್ಲಿ ಹೊಲಿಸಿದ್ದೀನಿ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಸ್ಯಾರಿ ಇದು, ಬನಾರಸ್ ಸ್ಯಾರಿ. ಚೆನ್ನಾಗಿದೆಯಾ ಹೇಳಿ. ನಾನು ಯಾವಾಗಲೂ ಸಿಂಗಲ್ ಪಿನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಯಾರಿಲಿ ನಾನು ಸ್ವಲ್ಪ ದಪ್ಪನೇ ಕಾಣಿಸ್ತಾ ಇದ್ದೆ. ನಾನು ಸ್ವಲ್ಪ ದಪ್ಪ ಆಗಿರೋದು ನಿಜ, ಬಟ್ ಸ್ಟಿಲ್ ಓವರ್ ದಪ್ಪ ಕಾಣಿಸ್ತಾ ಇದ್ದೆ. ಸೊ ದೇವಸ್ಥಾನದೆಲ್ಲ ಒಂದು ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡ್ವಿ. ಯಾಕೆ ದೇವಸ್ಥಾನಕ್ಕೆ ಬಂದ್ವಿ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮದುವೆ ಆಗಿ 1 ವರ್ಷ ಆಗಿದೆ, ಆ್ಯನಿವರ್ಸರಿ ಅಂತ. ಸೊ ಒಂದು 5-6 ಜನ ಕೇಳಿದಂತೂ ನಿಜ, ಏನಕ್ಕೆ ದೇವಸ್ಥಾನಕ್ಕೆ ಹೋಗಿದ್ರಿ, ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋಗ್ಬೋದಾಗಿತ್ತಲ್ಲ ಅಂತ. ಸೊ ನಾವು ಮದುವೆ ಫಿಕ್ಸ್ ಮಾಡಿದಾಗಲೇ ನಾವಿಬ್ಬರು ಮಾತಾಡ್ಕೊಂಡ್ವಿ. ಪ್ರತಿ ವರ್ಷ ಈ ಡೇಟಲ್ಲಿ ನಾವು ರಾಯರ ದರ್ಶನ ಮಾಡಬೇಕು, ಜೊತೆಲಿದ್ರು ಜೊತೆಲಿಲ್ಲ ಅಂತಂದ್ರೂ ಬದುಕಿದ್ರೆ
ಹೇಳಿದರೆ ನಾವು ಇಲ್ಲಿ ಬಂದು ದರ್ಶನ ಪಡೆದು ಹೋಗಬೇಕು ಅಂತ ನಾವು ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಅದರಂತೆಯೇ ನಾವಿರೋವರೆಗೂ ಕೂಡ ಈ 2 ಡೇಟಲ್ಲಿ ನಾವು ಮಂತ್ರಾಲಯದಲ್ಲಿ ಇರ್ತೀವಿ. ಬೇರೆ ದಿನ ಏನಾದರೂ ನಾವು ಹೊರಗಡೆ ಎಲ್ಲಾದರೂ ಹೋಗೋ ಪ್ಲಾನ್ ಮಾಡ್ಕೋತೀವಿ. 1 ಇಯರ್ ಕಂಪ್ಲೀಟ್ ಆದರೂ ಕೂಡ ಇವತ್ತಿನವರೆಗೂ ನಾವಿಬ್ಬರೇ ಎಲ್ಲೂ ಕೂಡ ಈಚೆ ಹೋಗಿಲ್ಲ, ಟೈಮ್ ಸ್ಪೆಂಡ್ ಮಾಡಿಲ್ಲ. ನನಗೆ ಗೊತ್ತಿಲ್ಲ ಅದು ಏನಾಗ್ತಿದೆ ನಮ್ಮ ಲೈಫಲ್ಲಿ ಅಂತ. ಬಟ್ ದೇವ್ರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಖುಷಿ ಪಟ್ಕೊಂಡು ಅದನ್ನ ಎಷ್ಟು ಚೆನ್ನಾಗಿ ಇಟ್ಕೋಬೋದೋ ಅಷ್ಟು ಚೆನ್ನಾಗಿ ಇಟ್ಕೋತಾ ಇದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ನಮ್ಮಿಬ್ರು ಮದುವೆ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ ತುಂಬಾನೇ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ರಿ ಮೊದಲಿಂದನೂ ಕೂಡ. ನಾನು ಯಾವುದಕ್ಕೂ ಆನ್ಸರ್ ಮಾಡಿಲ್ಲ. ರೀಸನ್ ಇಷ್ಟೇ, ಆನ್ಸರ್ ಮಾಡೋದಕ್ಕೆ ಟು ಅರ್ಲಿ ಅಂತ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾನೇ ಇದೆ, ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಕೂಡ ತುಂಬಾನೇ ಇದೆ. ಹಂಚ್ಕೊಳ್ಳೋಕ್ಕೆ, ಹೇಳ್ಕೊಳ್ಳೋಕ್ಕೆ ತುಂಬ ವಿಚಾರಗಳಿದ್ರೂ ಕೂಡ ಒಂದು ರೈಟ್ ಟೈಮ್ ಅನ್ನೋದು ಬರಬೇಕು. ಗೊತ್ತಿಲ್ಲ ಅದು ಯಾವಾಗ ಬರುತ್ತೆ ಅನ್ನೋದು. ಬಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಎಲ್ಲ ವಿಚಾರನೂ, ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದನ್ನು ಕೂಡ. ಇವತ್ತು ನನ್ನ ಲೈಫ್ ಏನಿದೆ ಅದಕ್ಕೆ ನಾನು ನನ್ನ ಎಫರ್ಟ್ ಜೊತೆಗೆ ನಾನು ತುಂಬ ನಂಬೋದು ರಾಯರನ್ನು. ನಾನು ಅವ್ರನ್ನ ಎಷ್ಟು ನಂಬ್ತೀನಿ ಅಂದರೆ ಅದನ್ನು ನಾನು ಬರೀ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಅಷ್ಟು ನಂಬಿಕೆ ನಾನು ಯಾರ ಮೇಲಾದರೂ ಇಡ್ತೀನಿ ಅಂತಂದರೆ ಅದು ಅವ್ರು ಮಾತ್ರ ಆಗಿರ್ತಾರೆ. ನನ್ನ ಎಲ್ಲ ಟೈಮಲ್ಲೂ ಕೂಡ ಅವ್ರು ನನ್ನ ಜೊತೇಲಿ ಇರೋದನ್ನು, ಅವ್ರ ಪ್ರೆಸೆನ್ಸ್ನ ನನಗೆ ಫೀಲ್ ಮಾಡಿಸಿದ್ದಾರೆ ಅವರು. ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಎಲ್ಲ ಮುಗೀತು ಸದ್ಯಕ್ಕೆ. ನನಗೇನು ಅನ್ನಿಸ್ತು ಅಂತ ಅಂದರೆ, ಲಯ ಅಪ್ಪಿ ನಿನ್ಗೇನು ಅನ್ನಿಸ್ತು ಹೇಳು ದರ್ಶನದ ಬಗ್ಗೆ? ಏನು ಅನ್ನಿಸ್ತು ದರ್ಶನದ ಬಗ್ಗೆ? ಚೆನ್ನಾಗಿತ್ತು. ಆದರೆ ಬರುವಂಥ ಮಹಿಳಾ ಭಕ್ತಾದಿಗಳು ತಾಳ್ಮೆಯಿಂದ ಬಂದರೆ ಇನ್ನೂ ಉತ್ತಮ. ಸೀರಿಯಸ್ಲಿ ಹೇಳ್ತೀನಿ, ಜೆಂಟ್ಸ್ ತುಂಬ ಫಾರ್ಮಲ್ ಆಗಿ ಲೈಕ್ ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ. ಬಟ್ ಆದರೆ ಲೇಡೀಸ್ ಅಂತೂ ತಳ್ತಾರೆ, ನೂಗ್ತಾರೆ. ಅಯ್ಯಪ್ಪ ಹೆಂಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ನನಗೆ. ಮತ್ತು ಅದಕ್ಕೂ ಕಮೆಂಟ್ ಮಾಡಬೇಡಿ. ಹೆಂಗೆ ಅಂದರೆ ಒಂದು ಗ್ರೂಪ್ ಬಂದ್ಬಿಟ್ರೆ ಬರೀ ಡಿಸ್ಕಷನ್ಸಲ್ಲೇ ದರ್ಶನ ಮಾಡ್ತಾ ಇರ್ತಾರೆ. ದೇವ್ರು ಇದರಲ್ಲಿ ಅವ್ರಿಗೆ ಪರಿಜ್ಞಾನನೇ ಇರಲ್ಲ. ದೂಕೊಂಡು ಮಾತಾಡಿಕೊಂಡು ಸ್ಯಾರಿ ಬಗ್ಗೆ, ಕಾಸ್ಟ್ಯೂಮ್ಸ್ಗಳ ಬಗ್ಗೆ, ಒಡವೆಗಳ ಬಗ್ಗೆ ಮಾತಾಡಿಕೊಂಡು ಕ್ಯೂ ಅಲ್ಲಿ ಓಡಾಡ್ತಾರೆ. ಅದಾದಮೇಲೆ ಮತ್ತೆ ಮೊದಲಾದರೆ ಬೇಗ ದರ್ಶನ ಆಗ್ತಾಯಿತ್ತು, ಇವಾಗ ಬೇಗ ದರ್ಶನ ಆಗಲ್ಲ. ಯಾಕೆ ಅಂತಂದರೆ ಕ್ಯೂ ಸಿಸ್ಟಮ್ ತುಂಬಾ ಲೆಂತಿ ಮಾಡಿಬಿಟ್ಟಿದ್ದಾರೆ. ನಾನು 1 ವರ್ಷ ಆದಮೇಲೆ ಬಂದಿದ್ದು ಇವಾಗ. ಬಟ್ ಈ ಥರ ಮಾಡಿದ್ದಾರೆ ಅನ್ನೋದು ನನಗೆ ಐಡಿಯಾನೂ ಇರಲಿಲ್ಲ. ನಾವು 8:15 ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. 8:15 ನಿಂತ್ಕೊಂಡ್ವಿ. 11 ಗಂಟೆಗೆ ಈಚೆ ಬಂದ್ವಾ? 11 ಗಂಟೆಗೆ ಈಚೆ ಬಂದಿದ್ದೀವಿ. ಮೊದಲು ಇಷ್ಟು ಆಗ್ತಾ ಇರಲಿಲ್ಲ. ಎಷ್ಟೇ ರಶ್ ಇದ್ರೂ ಕೂಡ ಬೇಗ ದರ್ಶನ ಆಗ್ತಾಯಿತ್ತು. ಬೇರೆ ದೇವಸ್ಥಾನಗಳ ಥರ ಇಲ್ಲೆಲ್ಲ ಬೇಗ ಮುಗಿಸ್ಕೊಂಡೋಗಿ ಆ ಥರ ಹೇಳಲ್ಲ ಪಪ್ಪಚ್ಚಿ. ಹತ್ತತ್ರ ಒಬ್ಬೊಬ್ರಿಗೆ 2 ನಿಮಿಷ 3 ನಿಮಿಷದವರೆಗೂ ದೇವ್ರನ್ನ ನೋಡೋ ಥರ ಸಿಗುತ್ತೆ ಲಕ್ಕಿದ್ರೆ. ಆ್ಯಂಡ್ ಆದಷ್ಟು ಶನಿವಾರ ಭಾನುವಾರ ಬರೋದನ್ನ ಕಂಟ್ರೋಲ್ ಮಾಡಿ ವೀಕ್ ಡೇಸಲ್ಲಿ ಬಂದರೆ ಆರಾಮ್ ಅನಿಸುತ್ತೆ. ಇವಾಗ ನೋಡಿ, ಇವಾಗ ಐ ಥಿಂಕ್ ಎಷ್ಟಪ್ಪಿ ಟೈಮು? ಇವಾಗ 11:20 ಆಗಿದೆ. ಇವಾಗ ಕ್ಯೂ ಅಲ್ಲಿ ಯಾರೂ ಇಲ್ಲವೇ ಇಲ್ಲ, ಎಲ್ಲರೂ ಒಳಗಡೆ ಇದ್ದಾರೆ. ಸೊ ಕ್ಯೂ ಅಲ್ಲಿ ಯಾರೂ ಇಲ್ಲ, ಇವಾಗ ಆರಾಮಾಗಿ ದರ್ಶನ ನಡೆಯುತ್ತೆ ಆ ರೀತಿ. ಸೊ ನಾವು ಈ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅವ್ರು ಅದಕ್ಕೆ ಹೇಳಿದ್ದಾರೆ 4 ಗಂಟೆಗೆ ಓಪನಿಂಗ್ ಇದೆ, ಆವಾಗ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ನಾವು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ. ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ಸ್ ಇಲ್ಲ, ಬಿಕಾಸ್ ನಾವು ವೆಹಿಕಲಲ್ಲಿ ಬಂದಿಲ್ಲ. ಮತ್ತು ನಾವು ನಾರ್ಮಲಾಗಿ ಇಲ್ಲೇ ಸ್ವಲ್ಪ ಹೊತ್ತು ಇದ್ದು ಪ್ರಶಾಂತವಾಗಿ ಇದ್ದು ಹೋಗೋಣ ಅಂತ ಬಂದಿದ್ದೀವಿ. ಅದಕ್ಕೋಸ್ಕರ ಎಲ್ಲೂ ಹೋಗಲ್ಲ, ಇಲ್ಲೇ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ರೂಮ್ಗೆ ಹೋಗಿ ಮತ್ತೆ ಸಂಜೆ ಬರ್ತಿದ್ವಿ. ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ. ಏನು ತೊಗೊಂಡೆಪ್ಪಿ ನಾನು? ಅದು ಕೊಡು, ಅದು ಬತ್ತಿ ಕೊಡು. ಮೈಸೂರಿಂದ ನಾನು ಈ ಬತ್ತಿ ತೊಗೊಂಡೆ ಮತ್ತು ಕುಂಕುಮದ ಬಟ್ಲು ತೊಗೊಂಡೆ ಅಷ್ಟೇ, ಬೇರೇನೂ ತೊಗೊಳ್ಳಿಲ್ಲ. ನನಗಿದು ಎಷ್ಟಿದ್ರೂ ಸಾಲಲ್ಲ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಗೈಸ್, ಸ್ಯಾರಿ ಕಾಸ್ಟ್ಯೂಮ್ ಹೇಗಿದೆ ಅಂತ ಹೇಳಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ನೀವು ಪೂರ್ತಿ ಹೇಗಿದೆ ಅಂತ. ಸ್ಯಾರಿ ತುಂಬ ಇಷ್ಟಪಟ್ಟು ಬಂಡವಾಳ ಹಾಕಿದ್ದೀನಿ ಈ ಸ್ಯಾರಿಗೆ. ಈ ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಅಂತಲೂ ನೀವು ತಿಳಿಸಿ. ನಿಮಗೆ 350 rupees ನಿನಗೆ ಕೊಟ್ಬಿಡ್ತಾರೆ, ನಿನಗೆ 350 rupeesಗೆ. ಆ್ಯಂಡ್ ಇದು ನಾನು ಅವ್ರನ್ನ ಕೇಳ್ತಾ ಇರೋದು, ನಿನ್ನಲ್ವಲ್ಲ. ಓಕೆನಾ? ಈ ಸ್ಯಾರಿ ಪ್ರೈಸ್ ಏನಿರುತ್ತೆ ಅಂತ ಗೆಸ್ ಮಾಡಿ, ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅಂತ ಹೇಳ್ತೀನಿ. ಮತ್ತು ಇದು ಬನಾರಸ್ ಸ್ಯಾರಿ.
ನೋಡೋಣ ಯಾರು ಹೇಳ್ತಾರೆ ಕರೆಕ್ಟಾಗಿ ಅಂತ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಈ ಸ್ಯಾರಿನ. ಸಖತ್ತಾಗಿದೆ ಮಾತ್ರ. ಬಾರ್ಡರ್ ಮಾತ್ರ ಫುಲ್ಲು ಸಿ ಐ ವಿಲ್ ಶೋ ಯು ವೆಯ್ಟ್. ಸಖತ್ತಾಗಿದೆ ಸಾರಿ. ನನಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ. ಹೆವಿ ಬಿಸಿಲಿದೆ ಗುರು. ಯಪ್ಪ ನೋಡಿ ಏನು ಕಾಣಿಸ್ತಾನೆ ಇಲ್ಲ ಈಗಂತೂ. ಆ ಕಡೆಯಿಂದ ಆದರೂ ಸ್ವಲ್ಪ ಪರವಾಗಿರಲಿಲ್ಲ. 4 ಗಂಟೆಗೆ ಹೇಳಿದರು, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನಂತಾರೆ ಅಂತ. ಏನು ತಗೋಬೇಕು ಅಂತಲೂ ಶಾಪಿಂಗ್ ಏನು ಅನ್ಸೋದೇ ಇಲ್ಲ. ನೋಡಿದಾಗ ತಗೋಬೇಕು ಅಂತ ಅನಿಸುತ್ತೆ, ಆಮೇಲೆ ಸುಮ್ಮನಾಗೋದು ಅಷ್ಟೇ. ಈ ಪ್ರಸಾದ ಪ್ಯಾಕಿಂಗಿಗೆ ಯಾವುದೇ ರೀತಿ ರಶೀದಿ ತಗೊಳ್ಳೋದಾಗಿರಲಿ ಅಥವಾ ಫೀಸ್ ಕಟ್ಟೋದಾಗಿರಲಿ ಯಾವುದೂ ಇಲ್ಲ. ನಾವು ಆ ರೀತಿ ಇರುತ್ತೆ ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು, ಬಟ್ ಆ ರೀತಿ ಏನೂ ಇರಲಿಲ್ಲ. ಹೋಗಿ ವಿಚಾರಿಸಿದ್ರೆ ಇಂಥ ಟೈಮಿಗೆ ಬನ್ನಿ ಅಂತ ಹೇಳ್ತಾರೆ, ಇಲ್ಲ ಬೆಳಿಗ್ಗೆದೊಂದು ಟೈಮ್ ಕೊಡ್ತಾರೆ, ಇಲ್ಲ ಸಂಜೆದೊಂದು ಟೈಮ್ ಕೊಡ್ತಾರೆ ಅಷ್ಟೇ. ರಾಯರ್ ಇದ್ದಾರೆ ಅಂತ ಸುಮ್ಮನೆ ತಮಾಷೆಗೆ ಯಾರೂ ಹೇಳಲ್ಲ. ನಾನು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನು ನಿಮ್ಮ ಹತ್ರ ಹೇಳ್ತೀನಿ. ಪ್ರಸಾದ ಎಲ್ಲನೂ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಈಚ್ ಕಡೆ ವರಾಂಡದಲ್ಲಿ 2.5 ಗಂಟೆಗಳ ಕಾಲ ನಾನು ಮತ್ತೆ ಅಪ್ಪಿ ಕೂತಿದ್ವಿ. ದುಡ್ಡು ಕೊಟ್ಟು ರಶೀದಿ ತಗೊಂಡು ಆಲ್ರೆಡಿ ಪ್ರಸಾದನ ತಗೊಂಡು ಇಟ್ಕೊಂಡಿದ್ವಿ ನಾವು, ಸರಿನಾ. ಆದ್ರೂ ದೇವಸ್ಥಾನದಲ್ಲಿ ಇರೋರೊಬ್ರು ನಮ್ಗೆ ಅಲ್ಲಿಂದ ಪ್ರಸಾದನ ತಂದು ಕೊಟ್ರು. ರಾಯರೇ ಅವ್ರನ್ನ ಕಳಿಸಿ ನಮ್ಗೆ ಅಲ್ಲಿಂದ ಒಂದು ಪ್ರಸಾದನ ಕೊಟ್ರು ಅಂದ್ರೆ ಅದನ್ನ ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಲಿ. ನಾವು ಕೂತಿದ್ದ ಜಾಗಕ್ಕೆ ಅವರು ಕಳಿಸಿದ್ದಾರೆ ನಮ್ಮನ್ನ ನೋಡಿ. ಆ ಕ್ಷಣ ಲಿಟ್ರಲಿ ನನ್ ಮೈ ರೋಮಾಂಚನ ಆಗೋಯ್ತು. ಇನ್ನು ನಂಬಿಕೆ ಹೆಚ್ಚಾಗ್ತಾ ಹೋಗ್ತಿದೆ ದಿನೇ ದಿನೇ ಅವ್ರ ಮೇಲೆ. ನಂಬಿ ಕೆಟ್ಟವರಿಲ್ಲವೋ ಎಂತೋ ಸುಮ್ನೆ ಹೇಳಲ್ಲ, ಅದು ನಿಜವಾಗ್ಲೂ ಸತ್ಯವಾದ ಮಾತು. ನಾನು ಇದೀನಿ ನಿಮ್ಗೋಸ್ಕರ ಅಂತ ಅವ್ರು ಯಾವ ರೀತಿ ಸೂಚನೆ ಕೊಡ್ಬೋದು ಅವ್ರ ಭಕ್ತಾದಿಗಳಿಗೆ, ಆ ರೀತಿ ಅವ್ರು ಸೂಚನೆ ಕೊಟ್ಟಿರ್ತಾರೆ, ನನಗೂ ಕೂಡ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ, ಥ್ಯಾಂಕ್ಫುಲ್ ಆಗಿರ್ತೀನಿ ಅವ್ರಿಗೆ. ಅಲ್ಲೆಲ್ಲ ಮುಗಿಸ್ಕೊಂಡು ಈಚ್ ಕಡೆ ನಾವು ಊಟಕ್ಕೆ ಅಂತ ಬಂದ್ವಿ. ಇಲ್ಲಿ ಗೋಕುಲ್ ಅಂತ ಒಂದು ಹೋಟೆಲ್ ಇರೋದು, ದೇವಸ್ಥಾನದ ಎಂಟ್ರಿ ಇದೆ ಅಲ್ಲ, ಅದರ ಲೆಫ್ಟ್ ಸೈಡಲ್ಲೇ ನಿಮಗೆ ಇದು ಸಿಗುತ್ತೆ. 2 ದಿನದಿಂದ ನಮಗೆ ಪ್ರಾಪರಾಗಿ ಊಟ ಎಲ್ಲೂ ಸೆಟ್ ಆಗ್ತಾ ಇರಲಿಲ್ಲ, ನಿಜ ಹೇಳ್ತೀನಿ. ಇದೊಂದು ಹೋಟ್ಲಲ್ಲಿ ತಿನ್ನೋ ಥರ ಚೆನ್ನಾಗಿ ಇತ್ತು. ಇಫ್ ನಾನೇನಾದರೂ ರೆಕಮೆಂಡ್ ಮಾಡ್ತೀನಿ ಯಾವುದಾದ್ರೂ ಹೋಟೆಲ್ ಅಂತ ಅಂದರೆ ಬೆಸ್ಟ್ ನೀವು ಕಣ್ಮುಚ್ಕೊಂಡು ಈ ಹೋಟೆಲಿಗೆ ಬಂದು ಊಟ ಮಾಡ್ಬೋದು. ತುಂಬ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಅದರ್ ಹೋಟೆಲ್ಸ್. ನಾನು ಅದನ್ನೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಮತ್ತೆ ಎಲ್ಲಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ದೆನ್ ನಾವು ಮಲಗಿದ್ದು ಬೆಳಿಗ್ಗೆ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಒಂದು ಕಾಫಿ ಕುಡ್ಕೊಂಡು ಆಟೋ ಹಿಡ್ಕೊಂಡು ನಾವು ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. ನಿಜ ಹೇಳ್ತೀನಿ, ಲಿಟ್ರಲಿ ಬಸ್ಸಲ್ಲಿ ಹೋಗಿದ್ರೆ ಬೆಸ್ಟ್ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತು. ನಿಜ ಒಂಚೂರು ನನಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರಲಿಲ್ಲ. ಹೋಲ್ ಡೇ ಟ್ರೈನಲ್ಲೇ ಕಾಲ ಕಳೆದ್ಬಿಟ್ವಿ ನಾವು ನೈಟೇ ರಿಟರ್ನ್ ಹೋಗ್ಬೋದಾಗಿತ್ತು, ಬಟ್ ಆದರೆ ನಾವು ಬುಕ್ ಮಾಡಿದ್ದು ನೆಕ್ಸ್ಟ್ ದಿನಕ್ಕೆ. ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಸೇವೆದು ಯಾವ ಥರ ಇದೆ ಏನು ಎತ್ತ ಅಂತ. ಸೊ ಈ ಸಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋತೀವಿ. ಹಾಗೆ ಹೋಗ್ತಾ ದೇವ್ರಿಗೆ ಹಂಗೆ ಒಂದು ನಮಸ್ಕಾರ ಮಾಡಿಕೊಂಡು ಮತ್ತೆ ಯಾವಾಗ ಕರೆಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಒಂದೇ ಭಾರತ್ ಟ್ರೈನ್ ಸವಾಸ ಸಾಕು. ನಾನು ನಿಜ ಹೇಳ್ತೀನಿ, ಆನೆಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. 8 ಗಂಟೆಗೆ ಬರಬೇಕಾಗಿದ್ದಂಥ ಟ್ರೈನು 8:40ಕ್ಕೆ ಬಂತು. ಇದು ಮೊದಲನೇ ಮಿಸ್ಟೇಕ್. ಆಬ್ವಿಯಸ್ಲಿ ಫಸ್ಟ್ ಟೈಮ್ ಹೋಗೋರಿಗೆಲ್ಲ ಎಕ್ಸೈಟ್ಮೆಂಟ್ ಇರುತ್ತೆ, ಅದೇ ರೀತಿ ನಮಗೂ ಇತ್ತು. ಬಟ್ ಒಳಗಡೆ ಹೋದ್ಮೇಲೆ ಫುಲ್ ಡಿಸಾಸ್ಟರ್ ಆಗೋಯ್ತು. ಎಲ್ಲರೂ ಫೋಟೋಸು ವಿಡಿಯೋಸ್ ಎಲ್ಲ ತಗೋತಾ ಇದ್ರು. ಆಬ್ವಿಯಸ್ಲಿ ನಾನು ಅದೇ ಕೆಲಸ ಮಾಡ್ತಾ ಇದ್ದೆ, ಯಾಕಂದರೆ ನನಗಿನ್ನ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನೋಡಿ. ಫುಲ್ ಜೋಶಲ್ಲಿದ್ದೆ, ಒಂದೇ ಭಾರತ್ ಟ್ರೈನ್ ಹತ್ತಾ ಇದ್ದೀನಿ ನಾನು ಅಂತ. ಹತ್ತಿ ಕೂತ್ಕೊಂಡ್ಮೇಲೆ ಒಂದು 1/2 ಅವರ್ ಆದಮೇಲೆ ತಿಂಡಿ ತಂದು ಕೊಟ್ಟರು. ಸೊ ಆ ತಿಂಡಿ ನೋಡಿ ಫುಲ್ ಭಯ ಆಗೋಯ್ತು ನಮಗೆ. ಲಿಟ್ರಲಿ ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ, ಬೇಸಿಕ್ ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿದ್ವಿ. ಏನೊಂದು ಇಡ್ಲಿ ಕೊಡಬಹುದು ಅಥವಾ ಉಪ್ಪಿಟ್ಟು ಕೊಟ್ರು ರುಚಿಯಾಗಿರುತ್ತೆ ಅಂತ. ಆದರೆ ಅವ್ರು ಕೊಟ್ಟಿದ್ದು ಬ್ರೆಡ್ಡು, ಜಾಮು ಮತ್ತು ಉಪ್ಪಿಟ್ಟು ಥರ ಆದರೆ ಉಪ್ಪಿಟ್ಟಲ್ಲ, ವಡೆ ಥರ ಆದರೆ ವಡೆ ಅಲ್ಲ. ಕಂಪ್ಯಾರಿಟಿವ್ಲಿ ಬ್ರೆಡ್ಡು ಜಾಮೇ ಟೇಸ್ಟಿಯಾಗಿತ್ತು, ಅದು ಯಾವುದೇ ರೀತಿ ಟೇಸ್ಟಿಯಾಗಿರಲಿಲ್ಲ. ಅಪ್ಪಿ ಅಂತೂ ನೋಡಿ ಫುಲ್ಲು ಶಾಕ್ ಆಗೋದ. ಬಿಕಾಸ್ ಬೇರೆಯವರೆಲ್ಲ ಊಟನ ಪಾರ್ಸಲ್ ತೊಗೊಬಂದು ತಿಂತಾಯಿದ್ರು, ನಮಗೇನು ಗೊತ್ತಿರಲಿಲ್ಲ ಅಲ್ಲ. ಸೊ ನಮಗೆ ಅದೊಂಥರ ನಗಬೇಕೋ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಒಂಥರ ಆಗ್ಬಿಟ್ಟಿತ್ತು ನಮಗೆ. ಬಿಕಾಸ್ ನಾವು ಹೊರಗಡೆ ಏನೂ ತಿಂದೇ ಇರಲಿಲ್ಲ, ಡೈರೆಕ್ಟ್ ನಾವು ಟ್ರೈನಿಗೆ ಬಂದು ಕೂತಿದ್ವಿ.
ತುಂಬ ಅಂದರೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇತ್ತು. ಆ್ಯಂಡ್ ಆಲ್ಮೋಸ್ಟ್ 6 to 7 ಅವರ್ಸು ಕೂತ್ಕೊಂಡೇ ಇರಬೇಕು. ಅದೊಂದು ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತು. ಏನು ಬೆಸ್ಟ್ ಥಿಂಗ್ ಅಂದರೆ ಸೌಂಡ್ ಇಲ್ಲ ಟ್ರೈನ್ದು, ಅದೊಂದು ಒಳ್ಳೆ ವಿಚಾರ ಅನ್ನೋದು ಬಿಟ್ಟರೆ ಅಷ್ಟೊತ್ತು ಕೂತ್ಕೊಳ್ಳೋದಕ್ಕೆ ತುಂಬಾ ಹಿಂಸೆ ಆಗೋಯ್ತು ನಮಗೆ. ನಾವು ರಿಟರ್ನ್ ನೈಟೇ ಬಸ್ಸಲ್ಲಿ ಹೋಗಿದ್ದಿದ್ರು ಕೂಡ ನೆಮ್ಮದಿಯಾಗಿ ಬೆಳಗಿನ ಜಾವ ಒಂದು 6:30-7 ಗಂಟೆ ಅನ್ನೋಂಗೆಲ್ಲ ಮೈಸೂರು ರೀಚ್ ಆಗಿ ಇವತ್ತಿನ ದಿನವೂ ಕೂಡ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದಾಗಿತ್ತು, ಹೊರಗಡೆ ಎಲ್ಲಾದರೂ ಹೋಗ್ಬೋದಾಗಿತ್ತು. ಬಟ್ ನಮಗೇನು ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲದೆ ಇದ್ದಿದ್ದಕ್ಕೆ ಎಲ್ಲನೂ ಕೂಡ ಈ ಥರ ಆಗೋಯ್ತು. ಈ ಒಂದು ಮಗು ಮಾತ್ರ ಫುಲ್ ಎಂಟರ್ಟೈನಿಂಗ್ ಆಗಿತ್ತು. ಫುಲ್ ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ನಮಗೆ ಪುಷ್ ಮಾಡ್ತಾ ಇತ್ತು ನಗೋದಕ್ಕೆ. ಈ ಮಗು ಇಲ್ಲ ಅಂದಿದ್ರೆ ಮೇ ಬಿ ಅಲ್ಲೂ ಕೂಡ ನಾವಿಬ್ರು ಕಿತ್ತಾಡ್ತಾ ಇದ್ವೋ ಏನೋ ಗೊತ್ತಿಲ್ಲ ನನಗೆ. ನೀವು ಯಾರೇ ಮಂತ್ರಾಲಯ ಅಲ್ಲ ಬೇರೆ ಎಲ್ಲೇ ಪ್ಲ್ಯಾನ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನೀವು ಬಸ್ಸಲ್ಲೇ ಆರಾಮಾಗಿ ನೈಟ್ ಜರ್ನಿ ಮಾಡಿ. ಬೆಸ್ಟ್ ಥಿಂಗ್ ಅದು. ಈ ರೀತಿ ಟ್ರೈನಲ್ಲಿ ಬೆಳಗಿನ ಜಾವ ನೀವು 7 ಅವರ್ ಜರ್ನಿ ಮಾಡ್ತೀರಾ ಅಂದರೆ ಅದು ಒಂದು ದಿನ ಪೂರ್ತಿ ಜರ್ನಿ ಮಾಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಆಬ್ವಿಯಸ್ಲಿ ಅದು ಒಂದು ದಿನ ಪೂರ್ತಿ ಜರ್ನಿನೇ ಅಲ್ವಾ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಕೊಟ್ಟರು 2 ಚಪಾತಿನೇ ನಮಗೆ ಬೆಸ್ಟ್ ಥಿಂಗ್ ಅಂತ ಅನಿಸಿದ್ದು. ಅದೇ ಮೃಷ್ಟಾನ್ನ ಭೋಜನ ಥರ ನಾವು 2 ಚಪಾತಿನ ಸ್ವಲ್ಪ ರೈಸ್ ಕೊಟ್ಟಿದ್ರು, ಅದನ್ನು ತಿಂದ್ವಿ. ಸ್ವಲ್ಪ ಸುಧಾರಿಸ್ಕೊಂಡ್ವಿ ನಾವು. ಯಾವಾಗ ಬಸ್ ಇಳಿದು ಈಚ್ ಕಡೆ ಹೋಗಿ ಊಟ ಮಾಡ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು. ನೀವು ಯಾರು ನಾವು ಮಾಡ್ಕೊಂಡಿರೋ ಥರ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಬೆಸ್ಟ್ ಥಿಂಗ್ ನೀವು ಬಸ್ಸಲ್ಲೇ ಟ್ರಾವೆಲ್ ಮಾಡಿ, ಓಕೆನಾ. ಎಲ್ಲಿಂದ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮತ್ತೆ ನಾವು ಬಸ್ ಹತ್ಕೊಂಡು ಮೈಸೂರಿಗೆ ರೀಚ್ ಆಗಿ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ 7:15 ಆಗಿತ್ತು. ಸೊ ನಮ್ಮ ಜರ್ನಿ ಈ ರೀತಿ ಇತ್ತು. ನಮ್ಮ ಮಿಸ್ಟೇಕ್ ನೀವು ಯಾರೂ ಮಾಡಬೇಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋವರೆಗೂ ವಿಡಿಯೋಸ್ ನೋಡ್ತಾ ಇರಿ. ಬಾಯ್.